ನೋಡಿ, ಒಂದ್ ಕಡೆ ಕೊರೋನಾ ಹೆಚ್ಚಳ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿಗೆ ಭೇಟಿ ಕೊಟ್ಟಿದ್ರಲ್ಲ, ಆಗ ಮಾಸ್ಕ್ ಅನ್ನ ಧರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಒಂದ್ ಕಡೆ ಕೋವಿಡ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಮಳೆಗಾಲ ಬೇರೆ. ಬರೀ ಕೋವಿಡ್ ವೈರಸ್ ಅಂತಲ್ಲ, ಈ ಮಳೆಗಾಲದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ವೈರಸ್ಗಳು ಇರ್ತವೆ. ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಹೆಸರುಗಳಿದ್ದಾವೆ. ಈ ಕೆಮ್ಮು, ನೆಗಡಿ, ಜ್ವರ ದೂರೂ ಕೂಡ ಬರೋದು ವೈರಸ್ ಇಂದಲೇ. ಹಾಗಾಗಿ ಈ ವೈರಸ್ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಸ್ಕ್ ಹಾಕೊಂಡು ಓಡಾಡಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಜನತಾ ದರ್ಶನ ಮಾಡಬೇಕಾದ್ರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೊರೋನಾ ಸಂಖ್ಯೆ ಬೇರೆ ಜಾಸ್ತಿ ಆಗಿದೆ. ಹಾಗಾಗಿ ಬೇರೆ ಬೇರೆ ಕಡೆಯಿಂದ ಜನರು ಬಂದಿರ್ತಾರಲ್ಲ, ಸಿಕ್ಕಾಪಟ್ಟೆ ಜನರು ಏನೋ ಜಮಾಯಿಸ್ಬಿಟ್ಟಿದ್ರು ಅವರು ಮನವಿಗಳನ್ನ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರ ಬಳಿ. ಹಾಗಾಗಿ ಮಾಸ್ಕ್ ಹಾಕೊಂಡೇನೆ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಅನ್ನ ಧರಿಸಿಕೊಂಡೆ ಸಿಎಂ ಮನೆ ಮುಂದೆ ಜನತಾ ದರ್ಶನವನ್ನ ಮಾಡಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಮುಂದೆ. ಮೈಸೂರು ಪ್ರವಾಸದಲ್ಲಿದ್ರು. ಮೈಸೂರು ಪ್ರವಾಸದ ಹಿನ್ನೆಲೆಯಲ್ಲಿ ಅವರ ಮನೆ ಬಳಿ ಜನತಾ ದರ್ಶನ ಇತ್ತು. ಅಂದ್ರೆ ಜನರ ಸಮಸ್ಯೆಗಳನ್ನ ಖುದ್ದು ಸಿದ್ದರಾಮಯ್ಯನವರೇ ಆಲಿಸ್ತಾರೆ, ಅಂದ್ರೆ ಮನವಿ ಪತ್ರಗಳನ್ನ ಸ್ವೀಕರಿಸ್ತಾರೆ. ಆ ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅವರ ನಿವಾಸದ ಮುಂದೆ ಜಮಾಯಿಸಿರೋದು ನೋಡ್ತಾ ಇದ್ರಿ. ಸೊ ಆಗ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ, ರಾಜ್ಯದ ಗಡಿ ಭಾಗದಲ್ಲೂ ಬಂದಿರ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಸಿದ್ದರಾಮಯ್ಯನವರ ಬಳಿ ಹೇಳ್ಕೊಳ್ಳೋದಕ್ಕೆ, ಜೊತೆಗೆ ಮನವಿ ಪತ್ರವನ್ನ ಕೊಡೋದಕ್ಕೆ ಬಂದಿದ್ರು. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಇಡೀ ರಾಜ್ಯದಾದ್ಯಂತ ಕೋವಿಡ್ ಕೇಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಹಾಗಾಗಿ ಪ್ರಿಕಾಷನರಿ ಮೆಜರ್ಮೆಂಟ್ಸ್ ಅನ್ನೋ ರೀತಿಯಾಗಿ ಮಾಸ್ಕ್ ಧರಿಸಿ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಒಂದ್ ಕಡೆ ಮಳೆಗಾಲ, ಮತ್ತೊಂದು ಕಡೆ ಈ ವೈರಸ್ಗಳ ಭೀತಿ. ಅದರಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಸ್ವತಃ ಮಾಸ್ಕ್ ಧರಿಸಿ ಜನರ ಮುಂದೆ ಬಂದು ಜನತಾ ದರ್ಶನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಅಲ್ಲಿ ನೆರೆದಿದ್ದಂತಹ ಜನರ ಮನವಿಯನ್ನ ಸ್ವೀಕರಿಸಿದ್ದಾರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು. ಈಗ ಬರ್ತಿದ್ದೀನಿ ಎಲ್ವತ್ತಿ ಕೊಟ್ಟ ನನಗೆ ಸುಮ್ಮನಿರಲ್ಲ. ಬರ್ರಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈನ್ ನಲ್ಲಿದ್ದಾರೆ. ಪ್ರೇಮ್ ಕುಮಾರ್, ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮತ್ತೆ ನಿನ್ನೆ ಮೈಸೂರು ಪ್ರವಾಸವನ್ನ ಕೈಗೊಂಡಿದ್ದು, ಜೊತೆಗೆ ಒಂದಷ್ಟು ಕಾರ್ಯಕ್ರಮಗಳನ್ನ ನಡೆಸಿಕೊಟ್ರು ಸಿದ್ದರಾಮಯ್ಯನವರು. ಅದರ ಭಾಗವಾಗಿ ಸಿಎಂ ನಿವಾಸದ ಮುಂದೆ ಬಂದಿದ್ದಂತಹ ಜನರ ಮನವಿಯನ್ನ ಸ್ವೀಕರಿಸುವ ಸಂದರ್ಭದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಅವರು ಮಾಸ್ಕ್ ಧರಿಸಿದ್ದು. ಕೋವಿಡ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ ರಾಜ್ಯಾದ್ಯಂತ, ಈ ಕಾರಣಕ್ಕಿನ ಜೊತೆಗೆ ಅವರ ಆರೋಗ್ಯ ಸ್ಥಿತಿ ಎಲ್ಲವೂ ಕೂಡ ಸ್ಥಿರವಾಗಿದೆಯಾ, ಹಿಂಗೆ ಅಂತೇಳಿ? ಶರತ್, 2 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಾದ್ಯಂತ ಒಂದು ಭೇಟಿಯನ್ನು ಮಾಡಿದರು. ಹಲವು ಕಾರ್ಯಕ್ರಮಗಳಿಗೆ ಕೂಡ ಚಾಲನೆ ನೀಡಿದ್ದು, ಇಂದು ಕೂಡ ಉದ್ಘಾಟನೆ ಸಮಯದಲ್ಲಿ ಕೂಡ ಅಂದ್ರೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಸಮಯದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾಸ್ಕ್ ಧರಿಸಿದರು. ಪ್ರಮುಖವಾಗಿ ಮುಂಜಾನೆ ಅವರ ನಿವಾಸದಲ್ಲಿ ಅಂದ್ರೆ ಜನರು ಕೂಡ ಹಲವಾರು ಜನರು ಕೂಡ ಅಹವಾಲುಗಳನ್ನು ಇಟ್ಕೊಂಡು ಅವರ ನಿವಾಸದಂತ ಬಂದಿದ್ರು. ಮತ್ತಂತ ಹೊರಗೆ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಮಾಸ್ಕ್ ಧರಿಸಿದ್ರು. ಇಡೀ ಜಗತ್ತಲ್ಲೇ ಕಲ್ಲಂಗಡಿಸಿದಂತಹ ಮಹಾಮಾರಿ ಕೊರೋನಾ ವೈರಸ್ ಏನಿದೆ, ಅದೇನಾದ್ರೂ ಕೂಡ ಜನರಿಂದ ಹರಡಬಹುದು ಅಂತ ಹೇಳಿ ಕೂಡ ಸಿದ್ದರಾಮಯ್ಯನವರು ಬೇರೆ ಜನರಿಗೆ ಕೂಡ ಎಚ್ಚರಿಕೆ ನೀಡುವಂತಹ ಜೊತೆಗಾಗಿ ಅವರು ಕೂಡ ಮಾಸ್ಕ್ ಅನ್ನು ಧರಿಸಿ ಅಲ್ಲಿರುವಂತಹ ಜನರು ಅಂದ್ರೆ ಸುಪುತ್ರರಾದಂತಹ ಯತೀಂದ್ರ ಸಿದ್ದರಾಮಯ್ಯ ಕೂಡ ಮಾಸ್ಕ್ ಅನ್ನು ಧರಿಸಿ ಆ ಜನರ ಹತ್ರ ಆಹ್ವಾನಗಳನ್ನ ಸ್ವೀಕಾರ ಮಾಡುದು. ಪ್ರಮುಖವಾಗಿ ನಿನ್ನೆ ಒಂದು ಕೇಂದ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ಮಾಸ್ಕ್ ಅನ್ನು ಧರಿಸಿದ್ರು. ಏನು ವೈರಸ್ ದೇಶದಾದ್ಯಂತ ಏನು ಹೆಚ್ಚಾಗ್ತಾ ಇದೆ, ಆ ಹಿನ್ನೆಲೆಯಲ್ಲಿ ಕೂಡ ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ಭಯ ಪಟ್ಟು ಮಾಸ್ಕ್ ಅನ್ನು ಧರಿಸಿರುವಂತದ್ದು ನೋಡಬಹುದಾಗಿರುವಂತದ್ದು. ಪ್ರಮುಖವಾಗಿ ಈಗ ಬಸವ ಜಯಂತಿ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಅವರ ನಿವಾಸದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಇಂದಿರಾ ಕ್ಯಾಂಟೀನ್ ನಡೆಯುವಂತಹ ಕಾರ್ಯಕ್ರಮ ಎಲ್ಲರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಕೂಡ ಮಾಸ್ಕ್ ಧರಿಸಿ ಒಂದು ಜನಗಳನ್ನ ಸಂಪರ್ಕ ಮಾಡ್ತಿರೋದು ಕಾರ್ಯಕ್ರಮಗಳಲ್ಲಿ ಒಂದು ಭಾಗವಹಿಸ್ತಾ ಇರುವಂತದ್ದು. ಇದರಿಂದ ಕೂಡ ಮಹಾಮಾರಿ ಕೊರೋನಾ ವೈರಸ್ ತಡೆಗಟ್ಟುವಂತೆ ಕೂಡ ಸಿದ್ದರಾಮಯ್ಯ ಅವರು ಮುಂದಾಗಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.